ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಸ್. ಇವತ್ತು ಸಂಡೇ ಅಲ್ವಾ, ಸಂಡೇ ಸ್ಪೆಷಲ್ ಆಗಿ ಇವತ್ತು ಕಬಾಬು ಮತ್ತು ಬಾಸ್ಮತಿ ರೈಸಿಂದ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಬಾಬ್ ಮಾಡೋಕ್ಕೆ ಅಂತೇಳಿ ಎಲ್ಲ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಇಟ್ಟರೆ ತುಂಬ ಟೇಸ್ಟಿಯಾಗಿರುತ್ತಲ್ವ ಕಬಾಬು. ಅದಕ್ಕೋಸ್ಕರ ಎಲ್ಲ ಮಸಾಲೆ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ಈಗ ಬಿರಿಯಾನಿಗೆ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು 3-4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು, ಆಯಿಲ್ ಬಿಸಿ ಆದಮೇಲೆ ಸ್ಪೈಸಸ್, ಪಲಾವ್ ಎಲೆ ಮತ್ತು ಚಕ್ಕೆ, ಲವಂಗ, ಸೋಂಪು ಎಲ್ಲ ಇರುತ್ತಲ್ವ, ಮರಾಠಿ ಮೊಗ್ಗು, ಅದೆಲ್ಲ ಹಾಕಿದ್ದೀನಿ. ಹಾಗೆ ಕರಿಬೇವು ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಸೀಳಿಸ್ಬಿಟ್ಟು ಹಾಕಿದ್ದೀನಿ. ಹಾಗೆ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸೊ ಈಗ ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫಾಸ್ಟಾಗಿ ವೀಡಿಯೋ ಎಡಿಟ್ ಮಾಡಿದ್ದೀನಿ, ಏಕೆಂದರೆ ಸುಮಾರು ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ ಆಲ್ರೆಡಿ. ಸೊ ಬಾಸ್ಮತಿ ರೈಸಿಂದ ಇದು ಫಸ್ಟ್ ಟೈಮ್ ಮಾಡಿ ತೋರಿಸ್ತಾ ಇರೋದು, ಅದಕ್ಕೋಸ್ಕರ ಅಂಥೇಳಿ ತೋರಿಸ್ತಿದ್ದೆ ಅಷ್ಟೇ. ಸೊ ಈಗ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಚಿಕನ್ ಲೆಗ್ ಪೀಸ್ನ ಹಾಕಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಅರಿಶಿಣ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಏಕೆಂದರೆ ಬೇಯೆಲ್ಲ ಜಾಸ್ತಿ ಹಾಕ್ಕೊಂಡ್ರೆ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕಂದ್ರೆ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ. ಪೀಸು ಸೆಂಟ್ರಲ್ಲಿ ನಾನು ಸೀಳಿಸಿ ಇಟ್ಕೊಂಡಿದ್ದೀನಿ, ಏಕೆಂದರೆ ಮಸಾಲೆ ಎಲ್ಲ ಹಿಡಿಬೇಕಲ್ವ, ಅದಕ್ಕೋಸ್ಕರ. ನೋಡಿ, ಚೆನ್ನಾಗಿ ಸ್ವಲ್ಪ ಒಂದು 20% ಹಂಗೆ ಚಿಕನ್ ಬೆಂದಾದಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ವ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಮಸಾಲೆ ರುಬ್ಕೊಳ್ಳೋಕ್ಕೆ ಅದೇನೂ ತೋರಿಸಿಲ್ಲ, ಏಕೆಂದರೆ ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ದೀನಲ್ವ ಸೇಮ್ ಪ್ರೊಸೀಜರು, ಅದಕ್ಕೋಸ್ಕರ ಅಷ್ಟೊಂದು ತೋರಿಸಿಲ್ಲ. ರುಬ್ಬಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೆ. ಸೊ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ, ಏಕೆಂದರೆ ಚಿಕನ್ ಚೆನ್ನಾಗಿ ಬೇಯಬೇಕಲ್ವ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಹಾಗೆ ಎಣ್ಣೆನೂ ಬಿಟ್ಕೊಂಡಿದೆ. ಎಣ್ಣೆ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀನಿ ನಾನು. ಈಗ ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ, ಪ್ಯಾಕೆಟ್ದೇ ಹಾಕ್ಕೊತಾ ಇದ್ದೀನಿ. ಹಾಗೆ ಬಿರಿಯಾನಿ ಮಸಾಲನೂ ಕೂಡ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಬಿಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ, ಎರಡೂ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚಿಕನ್ ಇನ್ನೂ ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಅಕ್ಕಿ ಹಾಕಿದ್ಮೇಲೆ ಬಾಸ್ಮತಿ ಅಲ್ವಾ, ಸ್ವಲ್ಪ ನೆನೆಸಿಟ್ಟು ಹಾಕಿರ್ತೀವಿ, ಬೇಗ ವಿಸಿಲ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾವು ಫ್ರೈಯಲ್ಲೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಹಾಗೆ ಲಿಂಬೆಹಣ್ಣು ಕೂಡ ಸ್ವಲ್ಪ ಹಿಂಡ್ಕೊಂಡಿದ್ದೀನಿ. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ. ಸೊ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಚಿಕನ್ ಬೆಂದ್ಬಿಡಬೇಕು, ಇಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಮಸಾಲೆ ಎಲ್ಲ ಹಿಡ್ದಿರಲ್ವಲ್ಲ, ಅದಕ್ಕೋಸ್ಕರ. ಈಗ ಉಪ್ಪು ಖಾರ ಎಲ್ಲ ಸರಿಯೋಗಿದೆಯಾ, ಚಿಕನ್ ಬೆಂದಿದೆಯಾ ಇಲ್ವಾ ಅಂತೇಳಿ ನೋಡ್ತಾಯಿದ್ದೀನಿ. ಏನಾದರೂ ಸಾಲ್ಟು, ಖಾರ ಏನಾದರೂ ಕಡಿಮೆ ಆಗಿದ್ದರೆ ಈಗ ಹಾಕ್ಕೋಬೋದು. ಒಂದು 5 ನಿಮಿಷ ಆದಮೇಲೆ ನೋಡಿ, ಚೆನ್ನಾಗಿ ಬೆಂದಿದೆ, ಇನ್ನು ಎಲ್ಲ ಸರಿಯಾಗಿತ್ತು. ಅದಕ್ಕೋಸ್ಕರ ಬಾಸ್ಮತಿ ರೈಸ್ ತೊಳೆದುಬಿಟ್ಟು ಹಾಕ್ತಾಯಿದ್ದೀನಿ. ಈಗ ನಾನು 2 ಲೋಟ ಹಾಕ್ಕೊತೀನಿ, ಇಬ್ಬರೇ ಅಲ್ವಾ ಇರೋದು, ಅದಕ್ಕೋಸ್ಕರ ಚಿಕ್ಕ ಒಂದು ಹಾಲು ಕುಡಿತೀವಲ್ಲ, ಆ ಲೋಟದಲ್ಲಿ 2 ಲೋಟ ಹಾಕ್ಕೊಂಡಿದ್ದೀನಿ. ನಮ್ಮಿಬ್ಬರಿಗೆ ಸರಿ ಹೋಗುತ್ತೆ. ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿತ್ತು ಬಾಸ್ಮತಿ ರೈಸ್ದು, ಅಷ್ಟೊಂದು ತಿನ್ನೋಕ್ಕೂ ಆಗಲ್ಲ, ಏಕೆಂದರೆ ಬಾಸ್ಮತಿ ರೈಸು ಸ್ವಲ್ಪ ಉದ್ದಕ್ಕೆ ಇರುತ್ತಲ್ವ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಮಿಕ್ಕೋಗಿತ್ತು, ನಮ್ಮ ಪಕ್ಕದ ಮನೆಯವ್ರು ಕೂಡ ಕೊಟ್ಟೆ. ಸೊ ಈಗ 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಲ್ವ, 4 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಸೊ ಈಗ ಚೆನ್ನಾಗಿ ಕುದೀಲಿಕ್ಕೆ ಬಿಟ್ಟಿದ್ದೀನಿ ಮಿಕ್ಸ್ ಮಾಡಿ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಇನ್ನೊಂದು ಸರಿ ಮಿಕ್ಸ್ ಮಾಡ್ತೀನಿ, ಏಕೆಂದರೆ ಕೆಳಗಡೆ ಕುತ್ಕೊಬಿಡುತ್ತೆ, ಅಡಿಗೆ ಬಿಡುತ್ತೆ, ಅದಕ್ಕೋಸ್ಕರ ಈ ರೀತಿ ಮಾಡ್ತೀನಿ ಅಷ್ಟೇ. ಸೊ ಈಗ ಚೆನ್ನಾಗಿ ಕುದೀತಾ ಇದೆಯಲ್ವಾ, ಈಗ ಲಿಡ್ನ ಕ್ಲೋಸ್ ಮಾಡಿ ವಿಸಿಲ್ನ ಹಾಕಿದೆ. ಇನ್ನು 2 ವಿಸಿಲ್ ಬಂದರೆ ಸಾಕು, ರೆಡಿ ಆಗುತ್ತೆ. ಹಾಗೆ ಸ್ನಾನಕ್ಕೆ ನೀರು ಕೂಡ ಇಟ್ಟಿದ್ದೀನಿ. ಅಡುಗೆ ಕೂಡ ಆಯ್ತಲ್ವ, ನಮ್ಮ ಮನೆಯವರು ಕೆಲಸದಿಂದ ಬರೋ ಅಷ್ಟಕ್ಕೆ ನಾನು ಅಡುಗೆ ಕೂಡ ಕಂಪ್ಲೀಟ್ ಮಾಡ್ತೀನಿ. ಇನ್ನು ಕಬಾಬ್ ಇದೆ ಅಷ್ಟೇ, ಅದನ್ನು ಹಾಕಬೇಕು. ಇನ್ನು ನಮ್ಮ ಮನೆಯವ್ರು ಬಂದ ಮೇಲೆ ಹಾಕ್ತೀನಿ, ಏಕೆಂದರೆ ಬಿಸಿ ಹಾಕ್ಕೊಂಡು ತಿಂದ್ರೇ ಚೆನ್ನಾಗಿರುತ್ತಲ್ವ, ತಣ್ಣಗಾದ್ಮೇಲೆ ಚೆನ್ನಾಗಿರಲ್ಲ. ನೋಡಿ, ಈಗ ವಿಸಿಲ್ ಕೂಡ ಬಂದಾಯಿತು. 2 ವಿಸಿಲ್ನ ಕೂಗಿಸ್ಕೊಂಡಿದ್ದೀನಿ. ಹಾಗೆ ನಮ್ಮ ಮನೆಯವರು ಬಂದರು. ಇನ್ನು ಕಬಾಬ್ಗೆ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಕಬಾಬ್ ಹಾಕಿದ್ದೀನಿ, ಇನ್ನು ಸ್ವಲ್ಪ ಇದೆ, ಇಬ್ಬರೇ ಇರೋದ್ರಿಂದ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಇನ್ನು ಆ ವಿಸಿಲ್ ತಣ್ಣಗಾದ್ಮೇಲೆ ನೋಡಿ, ತೆಗೆದು ನೋಡ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಬಾಸ್ಮತಿ ರೈಸಲ್ಲಿ ಅಂತೇಳಿ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿ ಕೂಡ ಇತ್ತು. ಸೊ ನಿಮಗೆ ಹೇಗೆ ಅನಿಸಿದೆ? ಸೊ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಸೊ ಇದು ಮಂಡೇ ಮಾರ್ನಿಂಗಿಂದ ವ್ಲಾಗು. ಸೊ 2 ದಿನದ ವ್ಲಾಗ್ ಆಗಿರುತ್ತೆ.
ಸೋಮವಾರ ಬೆಳಿಗ್ಗೆ ನಾನು ಪೂಜೆ ಮಾಡ್ಕೊತೀನಲ್ವಾ, ಸೊ ಮನೆ ಕ್ಲೀನಿಂಗ್ ಎಲ್ಲ ಮುಗೀತು, ಸ್ನಾನ ಕೂಡ ಮಾಡ್ಕೊಂಡಿದ್ದೀನಿ. ಹಾಗೆ ಟಾಮಿಗೂ ಕೂಡ ಸ್ನಾನ ಮಾಡಿಸಿ ಈಚೆ ಕಟ್ಟಾಕಿದ್ದೆ. ಸ್ವಲ್ಪ ಚಳಿ ಇರೋದ್ರಿಂದ ಮನೆ ಒಳಗಡೆ ಬಿಟ್ಟಿದ್ದೀನಿ ಒರೆಸ್ಬಿಟ್ಟು. ನೋಡಿ ಚಳಿ ಅಂತ ಹೇಳ್ಬಿಟ್ಟು ಬಂದು ಬೆಡ್ ಮೇಲೆ ಮಲ್ಕೊಂಡ್ಬಿಟ್ಟಿದೆ. ಚೆನ್ನಾಗಿ ಒರೆಸ್ಬಿಟ್ಟಿದ್ದೀನಿ, ತ್ಯಾವ ಏನೂ ಇಲ್ಲ. ಸೊ ಅದಕ್ಕೋಸ್ಕರ ಮಲ್ಕೊಳ್ಳಿ ಅಂತ ಬಿಟ್ಟೆ. ಇನ್ನು ಪೂಜೆ ಬೇರೆ ಮಾಡಬೇಕಲ್ವಾ, ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡೆ. ನೋಡಿ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈ ಬಿಂದಿಗೆ ಬಂದು ನಾನು ಊರಿಗೆ ಹೋಗಿದ್ನಲ್ವ ಆವಾಗ ತಗೊಬಂದೆ, ಏಕೆಂದರೆ ಕಂಚಿನ ಬಿಂದಿಗೆ ಇಟ್ಟಿದ್ದೆ. ಈಗ ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿತ್ತು, ಫ್ರಿಜ್ ನೀರು ಕುಡ್ದಂಗೆ ಆಗಿತ್ತು, ಅದಕ್ಕೋಸ್ಕರ ಚೇಂಜ್ ಮಾಡಿದೆ. ಕಂಚಿಂದು ಸದ್ಯಕ್ಕೆ ಬೇಡ ಅಂಥೇಳಿ ಸ್ಟೀಲ್ ಬಿಂದಿಗೆ ಇಟ್ಕೊಂಡಿದ್ದೀನಿ. ಸೊ ಹಾಗೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಶಿಂಕು ಮತ್ತು ಟೈಲ್ಸು, ಸ್ಟವ್ವು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನೋಡಿ ಕಿಚನ್ ಎಲ್ಲ ನೀಟಾಗಿ ಇಟ್ಬಿಟ್ಟೆ. ಇನ್ನು ನಂದು ಕೂಡ ಸ್ನಾನ ಆಯ್ತಲ್ವ, ಇನ್ನು ಪೂಜೆ ಕೂಡ ಮುಗೀತು. ಬೆಳಗ್ಗೆನೆ 8 ಗಂಟೆಗೆ ಮಾಡಿಕೊಂಡೆ. ನಮ್ಮ ಮನೆಯವರು ಕೂಡ ಕೆಲ್ಸಕ್ಕೆ ಹೋದರು, ಹಾಗೆ ನಾನು ವಿಡಿಯೋ ತಗೊಳ್ತಾ ಇದ್ದೀನಿ. ಸೊ ಇನ್ನು ಪೂಜೆ ಆಯಿತು, ಮತ್ತು ಊಟ ತಿಂದ್ಕೊಂಡು 9:30 ಆಯಿತು. ಈಗ ಬಟ್ಟೆ ನೆನ್ನೆ ಒಗ್ದಾಕಿದ್ದೆ ಅಲ್ವಾ, ಅದನ್ನು ಮಡ್ಚಿಕ್ಕಾಗಿಲ್ಲ, ಬೆಳಗ್ಗೆ ತುಂಬ ಕೆಲಸ ಇತ್ತಲ್ವ, ಅದಕ್ಕೋಸ್ಕರ ನಾ ಕೆಲಸ ಎಲ್ಲ ಮುಗಿದ್ಮೇಲೆ, ಅಂದರೆ ಪೂಜೆ ಎಲ್ಲ ಮುಗಿದ್ಮೇಲೆ, ಅಡುಗೆ ಎಲ್ಲ ಮುಗಿದ್ಮೇಲೆ ಬಟ್ಟೆ ಮಡ್ಚ್ಕೊಂಡು TV ನೋಡ್ಕೊತ ಕೂರ್ತಾಯಿದ್ದೀನಿ. ರಿಷಿ ಫಿಲಮ್ ಹಾಕಿದ್ರು ಶಿವರಾಜ್ ಕುಮಾರ್ದು, ಅದನ್ನು ನೋಡಿಕೊಂಡು ಸೊ TV ನೋಡ್ಕೊತ ಬಟ್ಟೆ ಮಡ್ಚಿಬಿಟ್ಟು ಎತ್ತಿಡ್ಕೊತಾ ಇದ್ದೀನಿ. ತುಂಬ ಬೋರ್ ಆಗುತ್ತೆ, ಮನೆಯಲ್ಲೇ ಇರ್ತೀನಲ್ವ, ಎಷ್ಟೊತ್ತು TV ನೋಡೋದು, ಎಷ್ಟೊತ್ತು ಮೊಬೈಲ್ ನೋಡೋದು. ಕೆಲಸಗಳೆಲ್ಲ ಬೇಗನೆ ಮುಗಿಸ್ಬಿಡ್ತೀನಿ. ನಾನಂತೂ ಪೆಂಡಿಂಗೇ ಇಟ್ಕೊಳ್ಳಲ್ಲ, ಇಬ್ಬರೇ ಇರೋದ್ರಿಂದ ಅಷ್ಟೊಂದು ಕೆಲಸ ಕೂಡ ಇರಲ್ಲ. ಸೊ ಫಾಸ್ಟಾಗಿ ಕೆಲಸ ಮಾಡಿಬಿಡ್ತೀನಿ. 9 ಗಂಟೆಗೆಲ್ಲ ನನ್ನ ಕೆಲಸಗಳೆಲ್ಲ ಮುಗಿದ್ಬಿಡುತ್ತೆ. ನಾ ಬಟ್ಟೆ ಮಡಿಸಿ ಎತ್ತಿಕೊಂಡೆ, ಇನ್ನೆಲ್ಲ ಕೆಲಸ ಆಯಿತು. ಪೂಜೆನೂ ಆಯಿತು, ಊಟನೂ ಆಯಿತು. ಟಾಮಿಗೂ ಊಟ ಮಾಡಿಸಿ ಮತ್ತು ಮಲಗಿಸ್ಬಿಟ್ಟಿದ್ದೀನಿ, ಅದು ಮಲ್ಕೊಂಡ್ಬಿಟ್ಟಿದೆ. ಸೊ 10 ಗಂಟೆ ಆಯಿತು, ಇನ್ನು ನಾನು ಕೂಡ ಮಲಗಿಬಿಡ್ತೀನಿ. ಮತ್ತು 12 ಗಂಟೆಗೆ ಎದ್ದೇಳ್ಬಿಟ್ಟು ಅಡುಗೆ ಮಾಡ್ಕೊತೀನಿ ಅಷ್ಟೇ. ಫ್ರೆಂಡ್ಸ್, ಈಗ 4 o'clock ಆಗಿದೆ. ಪಾರ್ಕಿಗೆ ಬಂದಿದ್ದೀವಿ. ಮಧ್ಯಾಹ್ನ ಊಟ ಮಾಡಿಕೊಂಡು ತಿಂದ್ಬಿಟ್ಟು ಇನ್ನು 4 ಗಂಟೆಗೆ ಪಾರ್ಕಿಗೆ ಬರ್ತೀವಿ. ವಾಕ್ ಮಾಡಿಕೊಂಡು ಹಾಗೆ ಹೂವು ಏನಾದರೂ ಇದ್ದರೆ ಕಿತ್ಕೊಬರ್ತೀವಿ. ಪಾರ್ಕಲ್ಲಿ ಹೂವು ತುಂಬಾ ಕಲರ್ಫುಲ್ಲಾಗಿರುತ್ತೆ ನೋಡೋಕ್ಕೆ, ಅದನ್ನು ನಾವು ಕಿತ್ಕೊಬಂದ್ಬಿಡ್ತೀವಿ ದೇವ್ರಿಗಂತೇಳಿ. ದಾಸವಾಳ ಮತ್ತು ಮಲ್ಲಿಗೆದು ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಕಿತ್ಕೊಬಂದ್ಬಿಡ್ತೀವಿ. ಸೊ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರ್ತೀವಿ. ಮತ್ತು ಶುಕ್ರವಾರ, ಸೋಮವಾರ, ಶನಿವಾರ ಈ ರೀತಿ ಇಟ್ಕೊತೀವಿ. ನೋಡಿ ಆಂಟಿ ಮತ್ತು ನಾನು ಕಿತ್ತಾ ಇದ್ದೀವಿ. ಆಂಟಿ ಅಂದರೆ ನಮ್ಮ ಪಕ್ಕದ ಮನೆಯವರ ಆಂಟಿ. ಸೊ ಅವರು ನಾನು ಇಬ್ಬರು ಹೋಗ್ತೀವಿ, ಇಬ್ಬರು ಕಿತ್ಕೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಕೊತೀವಿ. ನೋಡಿ ಇನ್ನು ಬೇರೆಯವರೆಲ್ಲ ಕಿತ್ತಾ ಇದ್ದಾರೆ. ಪೊಲೀಸವ್ರು ನೋಡಿದ್ರೆ, ಅಲ್ಲಿ ಸೆಕ್ಯೂರಿಟಿ ಇರ್ತಾರಲ್ವ, ಅವ್ರು ಏನಾದರೂ ನೋಡಿದ್ರೆ ಬೈತಾರೆ. ಸೊ ಪಾರ್ಕಲ್ಲಿ ನಮಗೆ ಒಬ್ಬರು ಅಂಕಲ್ ಪರಿಚಯ ಆಗಿದ್ದಾರೆ, ಇಲ್ಲಿ ಸೆಕ್ಯೂರಿಟಿ, ಅವರು ಏನನ್ನೆಲ್ಲ ಕಿತ್ಕೊಳ್ಳಿ ಅಂತ ಹೇಳ್ತಾರೆ. ನೋಡಿ ಈಗ ಪಾರ್ಕಿಗೆ ಬಂದಲ್ವಾ, ಬಿಂದಿ ಇಟ್ಕೊಂಡಿದ್ದೆ ಅಲ್ವಾ, ಅದು ಬಿದ್ದೋಗಿದೆ, ಅದಕ್ಕೆ ಸ್ವಲ್ಪ ಹತ್ರ ಬಂದು ನೋಡ್ತಾ ಇದ್ದೆ. ಇನ್ನು ನೋಡಿ ಫ್ರೆಂಡ್ಸ್, ಇಲ್ಲಿ ಎಕ್ಸಸೈಸ್ ಮಾಡ್ಕೊಳ್ಳೋದು ಐಟಮ್ಸ್ ಎಲ್ಲ ಇದ್ದಾವೆ. ಸೊ ಅಲ್ಲಿ ಮಾರ್ನಿಂಗು ಈವ್ನಿಂಗ್ ಎಲ್ಲರೂ ಮಾಡ್ತಾ ಇರ್ತಾರೆ. ನಾನು ಮಾರ್ನಿಂಗ್ ಮಾತ್ರ ಮಾಡ್ತೀನಿ. ಸದ್ಯಕ್ಕೆ ಈಗ ಮಳೆಗಾಲ ಅಲ್ವಾ, ಅದಕ್ಕೋಸ್ಕರ ಮಾರ್ನಿಂಗ್ ಹೋಗ್ತಾ ಇಲ್ಲ ವಾಕು, ಓನ್ಲಿ ಈವ್ನಿಂಗ್ ಮಾತ್ರ ಹೋಗ್ತೀನಿ ಅಷ್ಟೇ. ನೋಡಿ ಉತ್ತ ಎಷ್ಟು ದೊಡ್ಡದಾಗಿ ಬಂದೈತು ಅಪ್ಪ, ಒಂದು ಮರ ಇಟ್ಟು ಬಂದಿದೆ. ಹಾಗೆ ಇಲ್ಲಿ ಚಿಕ್ಕ ಮಕ್ಕಳು ಆಡ್ಕೊಳ್ಳೋಕ್ಕೆ ಅಲ್ಲಿ ಕೂಡ ಮಕ್ಕಳಿಗೆ ಜಾರೆ ಬಂಡಿ ಅದೆಲ್ಲ ಇಟ್ಟಿದ್ದಾರೆ, ಹಾಗೆ ಜೋಕಾಲಿ ಎಲ್ಲ ಇಟ್ಟಿದ್ದಾರೆ. ವಾಕಿಂಗ್ ಮಾಡಿಕೊಂಡು ಹೋಗ್ತಾ ಮಳೆ ಜೋರಾಗಿ ಬಂದುಬಿಡ್ತು. ಕೊಡೆ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಸೇಫ್ಟಿ ಆಯಿತು. ಸೊ ಈಗ ಮನೆಗೆ ಬರೋದೇ ಕಾಫಿ ಕುಡಿಬೇಕನ್ನಿಸ್ತು, ಏಕೆಂದರೆ ಮಳೆ ಜೋರಾಗಿ ಬಂದುಬಿಡ್ತು, ಚಳಿ ಇತ್ತು, ಅದಕ್ಕೋಸ್ಕರ ಕಾಫಿ ಮಾಡಿಕೊಂಡೆ. ಇನ್ನು ನಮ್ಮ ಟಾಮಿ ನೋಡಿ ನನಗೂ ಕಾಫಿ ಬೇಕಂತ ಕೇಳ್ತಾ ಇತ್ತು. ಸೊ ಈಗ ನಾನು ಕಾಫಿ ಕುಡ್ಕೊಂಡು ಟಾಮಿಗೂ ಕೂಡ ಹಾಲು ಹಾಕಿದೆ, ಅದು ಕೂಡ ಕುಡಿತಾ ಇದೆ. ನಾನು ಕಾಫಿ ಕುಡಿಬೇಕಂತ ಹೇಳ್ಬಿಟ್ಟು ರೂಮ್ ಒಳಗಡೆ ಬಂದು ಒಂದು ಕಿಟಕಿ ಇದೆ ಅಲ್ಲಿ, ಸೊ ಅಲ್ಲಿ ಚೇರ್ ಇಟ್ಟಿದ್ದೀನಿ, ಮತ್ತು ಬಟ್ಟೆ ಹೊಲಿಯೋ ಮಿಷನ್ ಇಟ್ಟಿದ್ದೀನಿ ಇಲ್ಲಿ ನೋಡಿ. ಅಲ್ಲಿ ಕೂತ್ಕೊಂಡು ತಾತ ಜೊತೆ ಮಾತಾಡ್ಕೊತ ಕುಡಿತಾ ಇರ್ತೀನಿ. ಪಕ್ಕದ ಮನೆಯವರು ತಾತ ಒಬ್ರು ಇದ್ದಾರೆ, ಅವ್ರು ನನ್ನ ಫ್ರೆಂಡ್ ಆಗಿದ್ದಾರೆ. ಸೊ ಅವ್ರ ಜೊತೆ ಮಾತಾಡಿಕೊಂಡು ಅವಾಗವಾಗ ಇಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಒತ್ತಿ. ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.